ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಡೈಲಿ ವ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಡೈಲಿ ಅಂದರೆ ಸಾರಿ ಈ ಡೇ ಈ ಥರ ಯಾವ ಥರ ಸಾರಿ ವ್ಲಾಗಲ್ಲಿ ಮಾತಾಡುವಾಗಲೇ ಏನೇನೋ ಮಾತಾಡ್ಬೇಕು ಅನಿಸುತ್ತೆ. ಓಕೆ ಫೈನ್. ನನಗೆ ಸ್ವಲ್ಪ ಗಂಟ್ಲು ಕಿರಿಕಿರಿ ಇದೆ. ಇಟ್ಸ್ ಓಕೆ. ಇವತ್ತು ಫ್ರೈಡೇ ಡೇ ಯಾವ ಥರ ಇರುತ್ತೆ. ಇವಾಗ ಎಷ್ಟು ಗಂಟೆ 8:30 ಆಗಿದೆ. 8:30ಇಂದ ಸಂಜೆ ನೈಟ್ವರೆಗೂ ಯಾವ ಥರ ಇರುತ್ತೆ ಅಂತ ಹೇಳಿ ಒಂದು ವ್ಲಾಗ್ ಮಾಡೋಣ. ನನ್ನ ಒಂದು ಡೈಲಿ ರುಟೀನ್ ಯಾವ ಥರ ಇರುತ್ತೆ ಅಂತ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಓಕೆ, ಇವಾಗ ನಾನು ಏನಿಲ್ಲ, ಮಮ್ಮಿ 2 ಇದನ್ನು ಇಡ್ಲಿ ಮಾಡಿಟ್ಟು ಹೋಗಿದ್ದಾರೆ. ಇನ್ನು ಒಂದು ಸಲ ಇಡ್ಲಿ ಮಾಡೋದಿದೆ. ಇಡ್ಲಿನ ಇಟ್ಟಿದ್ದೀನಿ. ಮಮ್ಮಿ ಅಜ್ಜಿ ಇಬ್ಬರೂ ನಾವು ಹುರುಳಿ ಹಾಕಿದ್ವಿ ಹೊಲಕ್ಕೆ. ಸೊ ಹುರುಳಿನ ಕಿತ್ಕೊಬರ್ಲಿಕ್ಕೆ ಅಂತ ಹೇಳಿ ಹಾಳು ಬಂದಿದ್ದಾರೆ, ಅವ್ರ ಜೊತೆ ಹೋಗಿದ್ದಾರೆ. ಅವ್ರು ಆಲ್ಮೋಸ್ಟ್ 12 o'clock ಬರ್ತಾರೆ. ಸೊ ದ್ಯಾಟ್ ಈ ವ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ನಾನು ಏನೇನು ಮಾಡ್ತೀನಿ ಪ್ರತಿಯೊಂದನ್ನು ತೋರಿಸ್ತೀನಿ, ಬನ್ನಿ. ಸೊ ನನಗಿಲ್ಲಿ ಬೆಳಕು ಸರಿಯಾಗಿ ಸಿಗ್ತಾಯಿಲ್ಲ, ಆದರೂ ಅಡ್ಜಸ್ಟ್ ಮಾಡ್ತೀನಿ. ಒಂದು ಕಡೆ ಇಲ್ಲಿ ಕಾಣಿಸ್ತಿದ್ದೀರ, ಇದು ಇಡ್ಲಿಗೆ ಇಟ್ಟಿರೋವಂಥದ್ದು. ಮನೆ ನೋಡ್ಬಿಟ್ರಿ ಲಿಟ್ರಲಿ ಫುಲ್ ಗಲೀಜಾಗೋಗೈತೆ. ಇವಾಗ ಪಲ್ಯ ಮಾಡೋಣ. ಪಲ್ಯ ಮಾಡಿಬಿಟ್ಟು ಆಮೇಲೆ ಬರ್ತೀವಿ. ಫುಲ್ ಆಫ್ ತರಕಾರಿ ಎಲ್ಲ ಹಾಕ್ಬಿಟ್ಟು ಪಲ್ಯ ಮಾಡೋಣ. ಒಂದು ಈ ವೆದರಲ್ಲಂತೂ ಮೂಗೆಲ್ಲ ಅನ್ನಂಗಾಗುತ್ತೆ. ಪಲ್ಯಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಪಲಾವ್ ಎಲೆ ಹಾಕ್ತಾಯಿದ್ದೀನಿ ಪಲ್ಯಕ್ಕೆ. ಡೈಲಿ ವ್ಲಾಗ್ಸ್ ಮಾಡೋಣ ಅಂತ ಅಂದ್ಕೊಂಡ್ರೂ ಕೂಡ ಮಾಡೋಕ್ಕೆ ಆಗಲ್ಲ. ಇನ್ನೊಂದೇನೆಂದರೆ ನೆಟ್ವರ್ಕ್ ಇಶ್ಯೂಸ್ ಇರೋದ್ರಿಂದ ಮಾಡೋಕ್ಕೆ ಮನಸ್ಸೇ ಬರಲ್ಲ. ಅದಕ್ಕೆ ಫ್ರೈಡೇನೇ ಡಿಸೈಡ್ ಮಾಡಿದ್ದೀನಿ. ಇವತ್ತೇ ಎಲ್ಲ ಫುಲ್ ಫ್ರೀ ಎಲ್ಲ ಆಗಿ ಫ್ರೆಶ್ ಅಪ್ ಎಲ್ಲ ಆದಮೇಲೆ ಒಂದು ಸ್ಕಿನ್ ಕೇರ್ ರೊಟೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನನ್ನ ಫೇಸಿಗೆ ಏನೂ ಹಚ್ಚಿಲ್ಲ, ಒಂದು ಲಿಪ್ ಬಾಮ್ ಹಚ್ಕೊಬಂದಿದ್ದೀನಿ. ಎಷ್ಟೊಂದು ಜನ ಕೇಳ್ತಾ ಇದ್ರಿ ನಂದು ನಂದು ನೇಮ್ ಚೇಂಜ್ ಮಾಡಿದಾಗ ನಾನು ವೇರ್ ಮಾಡಿದಂಥ ಸ್ಯಾರಿ ಎಲ್ಲಿ ತೊಗೊಂಡಿದ್ದು ಅಂತ. ನಾನು ಹಾಸನಲ್ಲೇ ತೊಗೊಂಡಿದ್ದು, ನಾನು ಎಲ್ಲೂ ಬೇರೆ ಕಡೆ ಎಲ್ಲೂ ತೊಗೊಂಡಿಲ್ಲ. ಮೆಹತಾ ಸಿಲ್ಕಲ್ಲಿ ತೊಗೊಂಡಿದ್ದು. ಅದ್ರ ಪ್ರೈಸ್ ಬಂದು ನನಗೆ 1300 ಬಿತ್ತು ಅಷ್ಟೇ. ಇನ್ನು ಬ್ಲೌಸ್ ಸ್ಟಿಚಿಂಗ್ ಕೂಡ 350 ಏನೋ ಸಮಥಿಂಗ್ ಬಂತು. ಸೊ ಅಲ್ಲಿಗೆ 1600 ಆಯಿತು. ಸ್ಯಾರಿ ಬ್ಲೌಸ್ ಎರಡೂ ಸೇರಿ 1600 ಆಯ್ತು. ಎಲ್ಲರೂ ತುಂಬ ಇಷ್ಟಪಟ್ಟಿದ್ದಾರೆ. ನಾನು ಅದೇ ಥರದ್ರಲ್ಲಿ ಇನ್ನೊಂದು ಬ್ಲೂ ವಿತ್ ವೈಟ್ ಕಲರ್ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ತೊಗೊಂಡಾಗ ಅದರದ್ದು ಹಾಕ್ತೀನಿ. ಅದನ್ನು ನಾನು ತೊಗೊಂಡಿದ್ದು ಮೆಹತಾ ಸಿಲ್ಕಲ್ಲಿ, ಎಲ್ಲಿ ದೊಡ್ಡಗಡಿ ಬೀದಿಯಲ್ಲಿ, ಹಾಸನಲ್ಲೇ ದೊಡ್ಡಗಡಿ ಬೀದಿಯಲ್ಲಿ ತೊಗೊಂಡಿದ್ದು. ಅದನ್ನು ದೊಡ್ಡ ಬಸ್ತಿ ರೋಡ್ ಅಂತಲೂ ಕರೀತಾರೆ, ದೊಡ್ಡಗಡಿ ಬೀದಿ ಅಂತಲೂ ಕರೀತಾರೆ. ಎಲ್ಲದೂ ವೀಡಿಯೋ ಮಾಡ್ಕೊಳ್ತಾ ಹೋದರೆ ತುಂಬ ಲಾಂಗ್ ಆಗುತ್ತೆ ವೀಡಿಯೋ, ಯಾರೂ ನೋಡೋಕ್ಕೆ ಇಷ್ಟಪಡಲ್ಲ. ಸೊ ದಟ್ ಇದನ್ನು ಇಲ್ಲಿಗೆ ಸ್ವಲ್ಪನೇ ಕಟ್ ಮಾಡಿಕೊಂಡು ಮುಂದೆ ಇನ್ಫಾರ್ಮೇಷನ್ಸ್ ಹೇಳಬೇಕು ಅಂತ ಮಾತಾಡ್ತಿರ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಿದ್ದೀರೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಡೈಲಿ ರುಟೀನ್, ಡೈಲಿ ವ್ಲಾಗ್ಸ್ ಎಲ್ಲನೂ ಅಪ್ಲೋಡ್ ಮಾಡ್ತೀನಿ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಸಹ ರೆಡಿ ಆಯಿತು. ಸ್ವಲ್ಪ ತೆಳ್ಳಗೆ ಮಾಡಿದ್ದೀನಿ, ಬಿಕಾಸ್ ಇಡ್ಲಿಗೆ ಕನ್ಸಿಸ್ಟೆನ್ಸಿ ಸರಿ ಹೋಗ್ಬೇಕಂತ ಹೇಳಿ ಫುಲ್ ತರಕಾರಿ ಎಲ್ಲ ಹಾಕ್ಬಿಟ್ಟಿದ್ದೀನಿ. ಇಲ್ಲಿ ನಮ್ಮ ಸಾಹೇಬ್ರು ಪಾಪ, ಏಯ್ ಬಂಗಾರಿ, ಏಯ್ ಓನೆ ಪಾಪ ಬೀಳ್ತೀಯ, ಹಿಂದಕ್ಕೆ ಬೀಳ್ತೀಯ. ಅವನಿಗೂ ಶೀತ, ಕೆಮ್ಮು, ಕಫ ಎಲ್ಲ ಆಗೈತೆ ಅವನಿಗೂ. ಓನೆ
ಪಾಪು ಬಾಯ್ ಬಾಯ್. ಅಯ್ಯೋ ಎಲ್ಲೋ ಸುಮ್ಮನೆ ನಡಿಗೆ ಕಡೆಗೆ. ಅಯ್ಯೋ ನಾನು ಇಲ್ಲಿ ಕೂತ್ಕೊಂಡ್ರಲ್ಲಿ ಚೂರೇ ಕರ್ಕೊಂಡೋಗಿ ಮಮ್ಮಿ ಹೊಲ್ದತ್ರಕ್ಕೆ ಬಾಯ್ ಮನೆ ಅವನೇನು ಓಡ್ಬತ್ತಾನೆ. ನೀನು ಯಾಕೆ ಕರಿತೀಯ? ನೀನು ನಿನ್ನ ಪಾಡಿಗೆ ನೀನು ಸುಮ್ಮನೆ ಹೋಗು. ಯಾರ ಮೇಲೆ ಎಲ್ಲ ನೀರು ಚೆಲ್ಲಿರೋದು ಏನ ಇದಾ ಹಾಗೇನೆ ಕೆಡೋತೀಯ. ಓ ಬಿದ್ದೋಯ್ತು. ನಾನೇನು ಮಾಡಲಿ? ನೀಡ್ಕಲ್ಲ. $272 ಅಲ್ಲ? ಕ್ಯಾಶ್. ಥ್ಯಾಂಕ್ ಯು. ಇಲ್ಲೇ ಸ್ಟ್ರೈಟ್ ಹೋಗಬೇಕು. ಹಾಂ, ಆಲ್ಮೋಸ್ಟ್ ಒಂದು 4 to 5 ಕಿಲೋಮೀಟರ್ಸ್ ಆಗ್ಬೋದೇನೋ. ಎಕ್ಸ್ಪೆಂಡ್ ಆಗುತ್ತಾ? ಕುತ್ಕೊಳ್ಳೋಕ್ಕೆಲ್ಲ ಕರೆಕ್ಟ್ ಆಗುತ್ತೆ ನೋಡಿ. ಕುತ್ಕೊಂಡೆಲ್ಲ ಗಲೀಜಾಗ ಇಟ್ಕೊಂಡು ಮುಗಿಯನೆಲ್ಲ. ಬ್ಲ್ಯಾಕ್ ಕಲರ್ ಒಂದು, ಸ್ಕಿನ್ ಕಲರ್ ಒಂದು. ಕ್ವಾಲಿಟಿನೂ ಚೆನ್ನಾಗಿದೆ. ಮೀಶೋದಲ್ಲಿ ಯಾರಾದ್ರೂ ಬೇಕು ಬಾಯ್ ಮಾಡಿ. ಲಿಂಕ್ ಬೇಕಾದರೆ ನಾನು ಹಾಕ್ತೀನಿ, ಬೇಕು ಅಂತ ಹೇಳಿದ್ರೆ ತಗೊಳ್ಳಿ. ಫ್ರೆಂಡ್ ತಿರ್ಗು. ಈ ನಮ್ಮ ಅಕ್ಕನಂಗೆ ಟಮ್ಮಿ ಇರೋರೆಲ್ಲ ತಗೊಂಡ್ರೆ ಚೆನ್ನಾಗಿರುತ್ತೆ ನೋಡಿ. ಇದೊಂದು ಇಟ್ಕೊ ಹಂಗೆ ಅಲ್ಲಿಗೆ ಇಟ್ಕೊಂಬಿಡಕ್ಕೆ. ಸುಮ್ಮನೆ ಕೈಲಿ ಇಟ್ಕೊ, ಸೈಡಿಗೆ ಇಟ್ಕೊಳ್ಳೆ. ಬ್ಲ್ಯಾಕ್ ಕಲರ್ ಕಾಣಿಸ್ತಾನೆ ಇಲ್ಲ. ಹಾಂ ಓಕೆ. ಅದಾದ್ರೂ ಹಾಕೊಂಡ್ರು ಆಗುತ್ತೆ, ಈ ಕಲರ್ ಆದ್ರೂ ಹಾಕೊಂಡ್ರು ಆಗುತ್ತೆ. ಕವರ್ಗೆ ಹಾಕೊಡಿ, ಬಿದ್ದೋಯ್ತಾಯ್ತಾ?
ಈ 2 ರೂಪೀಸ್ ಒಂದು ಕ್ಯಾಂಡಿ ಅಂತ ಅವಾಗ ಬರ್ತಿತ್ತು, ಇವಾಗ ನಮ್ಮ ಅಕ್ಕ ತಗೋಬಾ ಅಂತ ಹೇಳಿದ್ಲು. ಸೊ ಅವಳ ರಿಯಾಕ್ಷನ್ ಹಿಂಗಿರುತ್ತೆ ಅಂತ ನಾನು ಏಯ್ ಶೋ 20 ರೂಪಾಯಿ ನೀಗ್ಸದ್ಲು ಕಣ್ ಮಮ್ಮಿ. 2 ರೂಪಾಯಿ ಒಂದು ಇದು, ಅವಾಗ 1 ರೂಪಾಯಿಗೊಂದು. ಮಾ ನಿಂಗೆ ಬೇಕಾ? ಹೋಗು. ಓಹೋ ಸರಿಯಾದಣ್ಣ ನೋಡಿರಿ, ವಿಡಿಯೋ ಕಾಲ್ ಮಾಡಿ ನೀವು. ಮಮ್ಮಿ ಬೇಕಾ? ನಿಂತ್ಕೊಳಕ್ಕೆ ಶಕ್ತಿ ಇಲ್ಲ ನನ್ನ ಮಗನೇ. 2 ಆಗಿದೆ. ಯಾವುದೋ ಒಂದು ವಿಡಿಯೋ ನೋಡಿದ್ದೆ, ಯಾವ ಥರ ಅಂದರೆ ಸ್ಕಿನ್ ಆಯಿಲ್ ಯಾವುದೋ, ನಂದು ಎಕ್ಸ್ಟ್ರೀಮ್ ಡ್ರೈ ಸ್ಕಿನ್ ವಿಂಟರಲ್ಲಿ, ಅದಕ್ಕೆ ಒಂದು ಸಲ ಟ್ರೈ ಮಾಡೋಣ ಅಂತ ಕೋಕೋನಟ್ ಆಯಿಲಲ್ಲಿ ಮಾಡ್ತಿದ್ದೀನಿ. ಇದನ್ನೆಲ್ಲ ಹಾಕ್ತಿದ್ದೀನಿ, ನಮ್ಮ ಮಮ್ಮಿ ಮಕ್ಕೋಗಿತೈತೆ, ಇವನ್ನೆಲ್ಲ ಸುಮ್ಮನೆ ಹಾಕಂತಿದ್ದೆ ಚೂರು. ಎಷ್ಟರ ಮಟ್ಟಿಗೆ ಯೂಸ್ ಆಗುತ್ತೆ ಅಂತ ಮಾತ್ರ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ನೋಡೋಣ, ರೆಡಿ ಮಾಡ್ತಾಯಿದ್ದೀನಿ. ಇಷ್ಟೆಲ್ಲ ಆಯಿಲು, ತರಕಾರಿ ಗಿರ್ಕಾರಿ ಎಲ್ಲನೂ ಏನೇನು ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಫೈನಲಿಗೆ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ. ನೋಡೋಣ, 1 ಮಂತ್ ಟ್ರೈ ಮಾಡೋಣ ಅಲ್ವಾ. ಏನು ಇದರಿಂದ ಸೈಡ್ ಎಫೆಕ್ಟ್ಸ್ ಇಲ್ವಲ್ಲ, ಸೊ ಹೋಮ್ ಮೇಡ್ ಆಗಿರೋದ್ರಿಂದ ಅದು ಒಂದು ಟ್ರೈ ಮಾಡೋಣ ಅಂತ ಮಾಡ್ತಿದ್ದೀನಿ. ಆಯಿಲ್ನ ಹಚ್ಕೊಂಡ್ರೆ ಬೆಳ್ಳಗಾಯ್ತಾರೆ ಅಂದೆ ನಮ್ಮನೇಲಿ ನಮ್ಮ ಅಕ್ಕ ಗೀಕ ಗೊತ್ತಲ್ರಿ. ಇಲ್ಲೇ ತಡಿಯ ಫೇಸ್ ತೋರ್ಸಮ್ಮ. ಇವನೊಬ್ಬ ಹಚ್ಕೊಂಡವನು, ಇಲ್ಲಿ ವರ್ಕ ಬಂದವ್ರು ಇವರು. ಬೆಳ್ಳಗೈತೀನಿ ಅಂತ ಹೇಳ್ಬಿಟ್ಟೆ, ಎಲ್ಲಿ ಏನಕ್ಕೋಸ್ಕರ ಹಚ್ಕೋಬೇಕು ಗೊತ್ತಿಲ್ಲ, ದುಡ್ಡು ಹಚ್ಚಿದ್ದೀನಿ ಫುಲ್. ಇಲ್ಲ ಅಂತಂದ್ರೆ ಒಂದು 5-5:30 ಆಗಿಬಿಟ್ಟಿದೆ ಸಂಜೆ. ಒಂದಿಷ್ಟು ಪಾತ್ರೆಗಳಿತ್ತು ಅಂತ ಹೇಳಿ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ. ಸೊ ಹಾಗೆಯೇ ನಾನು ಈ ಬಾಕ್ಸ್ಗೆ ನಾನು ಆಯಿಲ್ ಏನು ರೆಡಿ ಮಾಡಿಕೊಂಡೆ ಅದನ್ನು, ಅಯ್ಯೋ ಚೆಲ್ಬಿಟ್ರೆ, ಈ ಆಯಿಲ್ನ ಇದಕ್ಕೆ ಸ್ಟೋರ್ ಮಾಡಿಟ್ಟಿದ್ದೀನಿ. ಬಿಕಾಸ್ ಸ್ಟೀಲಲ್ಲಾದರೆ ಸ್ವಲ್ಪ ಆರಾಮ್ಸೆ ಇರುತ್ತೆ, ಮತ್ತು ಯಾವುದೇ ರೀತಿ ಎಫೆಕ್ಟ್ ಸ್ಕಿನ್ಗೆ ಆ ಥರ ಇರೋಲ್ಲ. ಪ್ಲಾಸ್ಟಿಕಲ್ಲಿ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ, ಐಡೋನು. ಬಟ್ ನಾನು ಒಂದು ನಂಬಿಕೆ ಇರಲಿ ಅಂತ ಹೇಳ್ಬಿಟ್ಟು ಮಾಡಿದೆ. ಬೆಳಗ್ಗೆಯಿಂದ ಸ್ನಾನ ಮಾಡಿಲ್ಲ, ಇವಾಗ ಸ್ನಾನಕ್ಕೆ ಟವೆಲ್ ತೊಗೊಂಡು ಹೊರಟಿದ್ದೀನಿ. ನಮ್ಮ ಮಮ್ಮಿ ಅಂತೂ ಸಿಕ್ಕಾಪಟ್ಟೆ ಬೈತಾರೆ. ಆಮೇಲೆ ನಿಮ್ಗೆ ಇನ್ನೂ ಒಂದು ಹೇಳೋಣ ಅಂತ ಅಂದ್ಕೊಂಡೆ. ಇದು ಬಂದು ಬಾದಾಮ್ ಗೋನ್ ಅಂತ ಕರೀತಾರೆ, ಹೀಟಿಗೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ನಾನು ಬಾದಾಮ್ ಗೋನು ಚಿಯಾ ಸೀಡ್ಸ್ ಎರಡೂ ತರಿಸ್ಕೊಂಡಿದ್ದೀನಿ. ನನಗೆ ಇದನ್ನು ಯಾವ ಥರ ಯೂಸ್ ಮಾಡಬೇಕು ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ, ಹಂಗಾಗಿ ಹೆಂಗೆ ಬೇಕು ಹಾಗೆ ಯೂಸ್ ಮಾಡ್ಕೊತಿದ್ದೆ. ಅದು ಯಾವ ಥರ ಯೂಸ್ ಮಾಡ್ತಿದ್ದೆ ಅಂದರೆ, ಒಂದು 2 ಏನಿದೆ ಇದು ಕಲ್ಸಕ್ರೆ ಅಂತಲೇ ಹೇಳೋಣ, ನಂಗೆ ಅದು ಗೊತ್ತಿಲ್ಲ. ಸೊ 2 ಕಲ್ಸಕ್ರೆನ ತೊಗೊಬಿಟ್ಟು 1 ಬೌಲ್ ಫುಲ್ ವಾಟರ್ನ ಫಿಲ್ ಮಾಡಿ ಅದಕ್ಕೆ ಹಾಕ್ಬಿಟ್ಟು ಓವರ್ ನೈಟ್ ನೆನೆಸ್ಬಿಟ್ಟು ಮಾರ್ನಿಂಗ್ ಎದ್ದು ನಾನು ಹಾಗೆ ತಿನ್ಕೊಬಿಡ್ತಾಯಿದ್ದೆ. ಅದು ತಿನ್ಕೊಬಿಡೋದು ತೀರಾ ವಾಕರಿಕೆ ಗುರು, ಅದೊಂದು ಚೂರು ತಿನ್ನೋಕ್ಕೆ ಆಗ್ತಾಯಿರಲಿಲ್ಲ. ಅದಕ್ಕೆ ಇವತ್ತು ಕಂಪ್ಲೀಟಾಗಿ ವಿಡಿಯೋ ನೋಡಿ ಅಯ್ಯೋ ಝೂಮೇ ಆಗ್ತಾಯಿಲ್ಲಲ್ಲ ಗುರುವೇ. ಇವತ್ತು ವಿಡಿಯೋದಲ್ಲೆಲ್ಲ ನೋಡಿಕೊಂಡು ಅದನ್ನು ನೀವು ವಾಟರ್ಗೆ, ನಾರ್ಮಲ್ ಪ್ಲೈನ್ ವಾಟರ್ಗಾದ್ರೂ ಹಾಕ್ಕೊಂಡು ಕುಡಿಬೋದು. ಇಲ್ಲ ಅಂತ ಹೇಳಿದ್ರೆ ಲೆಮನ್ನ 1 ಗ್ಲಾಸ್ಗೆ ಹಾಕ್ಕೊಂಡು ವಾಟರು ಇದೆಲ್ಲ ಇರುತ್ತಲ್ಲ ಸಮ್ ಇಂಗ್ರೀಡಿಯೆಂಟ್ಸ್ನೆಲ್ಲ ಆ್ಯಡ್ ಮಾಡ್ಕೊಂಡು ಬೇಕಾದರೆ ಜ್ಯೂಸ್ ಥರ ನೀವು ಕುಡಿಬೋದು ಅಂತ ಹೇಳಿದ್ರು. ಸೊ ಅದನ್ನು ನೈಟ್, ಆಫ್ಟರ್ನೂನ್, ಮಾರ್ನಿಂಗ್ ಯಾವಾಗ ಬೇಕಾದರೂ ತೊಗೋಬೋದು ಅಂತ ಹೇಳಿದ್ದಾರೆ. ನಾನಿವಾಗ ನೈಟ್ ತೊಗೊಳ್ಳೋಣ ಅಂತ ಸೋಕ್ ಇಡ್ತಾಯಿದ್ದೀನಿ. ಇಲ್ಲಿ ಸಿಲಿಂಡರ್ ಯಾವಾಗಲೂ ಇಲ್ಲೇ ಇರೋಲ್ಲ. ಗ್ಯಾಸ್ ಯಾಕೋ ಸಿಲಿಂಡರ್ ಖಾಲಿ ಆಗೋ ಥರ ಇತ್ತು ಅಂತ ಹೇಳ್ಬಿಟ್ಟು ಮುಂಚೆನೇ ತೊಗೊಬಂದು ಇಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಖಾಲಿ ಆಯಿತು ಅಂತ ಹೇಳಿದರೆ ಇಲ್ಲಿ ತೊಗೊಬಂದು ಇಲ್ಲೇ ಫಿಟ್ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಇಟ್ಕೊಂಡಿದ್ದೀನಿ. ಅದು ಬಿಟ್ಟರೆ ಇನ್ನು ತೋರಿಸೋ ಅಂಥದ್ದು
ಹಾಂ ಇದಿದೆ ನೋಡಿ, ಇದು ವೆಜಿಟೇಬಲ್ ಚಾಪರ್. ಇದು ಮಸ್ತ್ ನಿಜವಾಗ್ಲೂ 100 ರೂಪಾಯಿ ಕೊಟ್ಟೆ ಇದಕ್ಕೆ ಅಷ್ಟೇ. ಇದು ಹೆಂಗೆ ಅಂದರೆ ಇದು ಏನಿದೆ ಇದನ್ನು ಈ ಥರ ಎಳಿಯೋದಷ್ಟೇ. ಚೆನ್ನಾಗಿದೆ ಸಿಕ್ಕಾಪಟ್ಟೆ, ತೀರ ಫುಲ್ ಚಿಕ್ಕ ಚಿಕ್ಕ ಪುಟಾಣಿ ಈ ಮೋಮೋಸ್ ಎಲ್ಲ ಮಾಡೋಕ್ಕೆ ತುಂಬ ಯೂಸ್ ಆಗುತ್ತೆ. ಅದನ್ನು ತರಿಸ್ದೆ 100 ರೂಪಾಯಿ ಕೊಟ್ಬಿಟ್ಟು. ಅಷ್ಟೇ ಗುರು, ಇನ್ನೇನಿಲ್ಲ. ಇವಾಗ ಸ್ನಾನಕ್ಕೆ ಹೋಗ್ತಾಯಿದ್ದೀನಿ. ಸ್ನಾನದಿಂದ ಬಂದು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಮಮ್ಮಿ ಸಾರಿಗೆ ಹೋಗಿ ಹೋಗ್ತಿ ಇವಾಗ. ನೋಡಿ ಇಲ್ಲಿ ನಮ್ಮ ಪಾಪು ಬೈಡ್ ಅವನಿಲ್ಲ. ಗುಡ್ಡು ಮನೇಲಿ ಇವತ್ತು ನ್ಯೂ ಬೈಕ್ನ ತಗೋತಿದ್ದಾರೆ, ಎಲೆಕ್ಟ್ರಿಕಲ್ ಬೈಕು. ಸೊ ಅಲ್ಲಿಗೆ ಹೋಗಿದ್ದಾರೆ ಗುಡ್ಡು ಮತ್ತು ಅವ್ರ ಮಮ್ಮಿ ಇಬ್ಬರು ಹೋಗಿದ್ದಾರೆ. ನಾವಂತೂ ಹೋಗಿಲ್ಲ. ಈ ಫಸ್ಟ್ ಟೈಮ್ ಇಷ್ಟೊಂದು ಹುರುಳಿನ ಬೆಳೆದಿರೋ ಅಂಥದ್ದು ಎಲ್ರಿಗೂ ಫುಲ್ ಖುಷಿ. ನಮ್ಮನೇಲಂತೂ ದಿಲ್ ಖುಷಿ ಆಗೋಗಾರೆ, ಇಷ್ಟೊಂದೆಲ್ಲ ಬೆಳೆದ್ಬಿಟ್ಟಿದ್ದೀವಲ್ಲ ಅಂತ ಹೇಳಿ. ಬಿಸಿಲು ಪರವಾಗಿಲ್ಲ, ಕಡಿಮೆ ಆಗಿದೆ ಇವಾಗ. ಅಯ್ಯೋ, ಇನ್ನೇನು 6 ಗಂಟೆ ಆಗಿದೆ ಅಂತಂದರೆ ಕಡಿಮೆ ಆಗೋಲ್ವಾ? ಏನು ಯಾವಾಗಲೂ ಬಿಸಿಲೇ ಇರುತ್ತಾ? ಸೊ ಫೈನ್, ಹೋಗೋಣ. ಸ್ನಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಬಾಯ್. ಬಾತಾಯಿತು. ಸ್ಕಿನ್ ಕೇರ್ ಮಾಡ್ಕೋಬೇಕು. ನನ್ನ ಸ್ಕಿನ್ ಅಂತೂ ವಿಂಟರ್ ಸೀಸನಲ್ಲಿ ಸಿಕ್ಕಾಪಟ್ಟೆ ಡ್ರೈ ಆಗುತ್ತೆ. ಫೇಸ್ ವಾಶ್ ಮಾಡಿ 2 ಮಿನಿಟ್ಸ್ ಕೂಡ ಬಿಡೋಕ್ಕಾಗಲ್ಲ. ಸೊ ಪಟ ಅಂತ ಸ್ಕಿನ್ ಕೇರ್ ಮಾಡ್ಕೊಬಿಡೋಣ. ಮೈ ಫೇವ್ರೇಟ್. ಸೊ ಅದು ಡ್ರೈ ಆಗೋದ್ರೊಳಗೆ ಬಾಡಿ ಲೋಷನ್ ಹಚ್ಕೊಂಬೋಣ. ನಂಗಂತೂ ಸುಸ್ತಾಗ್ತದೆ. ಎಲ್ಲರೂ ಅದು ಹಿಂಗೆಂಗೋ ನಿಧಾನಕ್ಕೆ ಹಿಂಗೆಲ್ಲ ಹಚ್ತಾರೆ. ನನಗಂತೂ ಹಚ್ಚೋಕ್ಕೂ ಆಗಲ್ಲ ಗುರು. ನನಗೆ ಅಷ್ಟೊಂದು ಟೈಮು ಕೂಡ ಇಲ್ಲ. ಟೈಮೇ ಇನ್ನೂ ಬೇಜಾನಿದೆ. ಬಟ್ ಕಂಪ್ಲೀಟ್ಲಿ ಮೊಬೈಲ್ಗೆ ಅಡಿಕ್ಟ್ ಆಗಿದ್ದೀವಿ. ಸೊ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಮೊಬೈಲ್ ಹಿಡ್ಕೊಂಡು ಕೂತ್ಕೋಬೇಕು. ಟ್ಯಾಟು ನೋಡಿ. ಯಾವುದೋ ನಾನು ಇವತ್ತು ಒಂದು ವಿಡಿಯೋ ನೋಡಿದೆ. ಫುಡ್ ಪೀಲಿಂಗ್ ಮಾಸ್ಕ್ ಅಂದರೆ ಹೈಡ್ರೇಟಿಂಗ್ ಮಾಸ್ಕು. ಅದು ಚೆನ್ನಾಗಿತ್ತಪ್ಪ. ಅದನ್ನು ಸಾಕ್ಸ್ ಇದ್ದಂಗಿರುತ್ತೆ. ಅದನ್ನು ಕಾಲಿಗೆ ಹಾಕ್ಕೊಂಡು 30 ಮಿನಿಟ್ಸ್ ಬಿಡೋದು. ಬಿಟ್ಟಿದ್ದಾದಮೇಲೆ ತೆಗಿಯೋದು. ತೆಗೆದಿದ್ದಾದಮೇಲೆ 1 ಮಂತ್ ಆಗ್ತಾ ಫುಲ್ ಪೀಲ್ ಆಗುತ್ತೆ. ಎಂಥ ಸ್ಕಿನ್ ಪೀಲ್ ಆಗುತ್ತಲ್ಲ ಆ ಥರ ಫುಲ್ ಫೂಟೆಲ್ಲ ಪೀಲ್ ಆದೊಳ್ಳೆ ಸಿಪ್ಪೆ ಎದ್ಬಿಡುತ್ತೆ. ಸೊ ಆ ಥರ ಡ್ರೈ ಆಗಲ್ಲಪ್ಪ ಬೇಗ ಇದು. ಫ್ಯಾನ್ ಗೀನೆಲ್ಲ ನಿಜ ಇಟ್ಟಿಲ್ಲ. ಆಮೇಲೆ ಇನ್ನೊಂದು ತೋರಿಸೋಣ ಅಂತಿದೆ. ಮೆಹಂದಿ ಯಾವ ರೇಂಜಲ್ಲಾಗಿದೆ ಅಂದರೆ, ಈ ಫಸ್ಟ್ ಪಾರ್ಟ್ ಮಧ್ಯದಲ್ಲಿ ಏನಿದೆ ಅಲ್ಲೂ ಕೂಡ ನಾನು ಮೆಹಂದಿ ಹಾಕ್ಕೊಂಡಿದ್ದೆ. ಬಟ್ ಅಲ್ಲಿ ಸ್ಟಾರ್ಟಿಂಗ್ ಬರೋದ್ರಲ್ಲಿ ಏನು ಕಲರೇ ಇರಲಿಲ್ವೋ ಏನಿರಲಿಲ್ವೋ, ಇಷ್ಟರಲ್ಲಿ ಬಂದೇ ಇಲ್ಲ ನನ್ನ ಮೆಹಂದಿ. ಸೈಡ್ ಮಾತ್ರ ಇಲ್ಲಿ ಮಾತ್ರ ಬಂದಿದೆ. ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ದೆಲ್ಲ ವಿಡಿಯೋ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಯಾವುದೇ ರೀತಿ ಪ್ರಾಡಕ್ಟ್ಸ್ನ ತೋರ್ಸೋಕ್ಕಾಗಲ್ಲ. ಯಾವುದ್ಯಾವುದು ಏನೇನಕ್ಕೆ ಯೂಸ್ ಆಗುತ್ತೆ ನನಗೆ ಏನೇನು ಹೇಳಿಲ್ಲ. ಮತ್ತು ಇನ್ನೊಂದು ಏನಂತಂದರೆ, ನನಗೆ ಯಾರಿಗಾದರೂ ವಿಟಮಿನ್ ಸಿ ಸಿರಮು ಅಥವಾ ಡ್ರೈ ಸ್ಕಿನ್ನಿಗೆ ಯಾವ ಸಿರಮ್ ಪರ್ಫೆಕ್ಟ್ ಅಂತ ಗೊತ್ತಿದ್ರೆ ಪ್ಲೀಸ್ ಸಜೆಸ್ಟ್ ಮಾಡಿ. ನನಗಂತೂ ನಿಜ ಗೊತ್ತಾಗ್ತಾಯಿಲ್ಲ ಯಾವ ಸಿರಮ್ ಯೂಸ್ ಮಾಡೋದು ಏನು ಸ್ಕಿನ್ಗೆ ಅಂತೇಳಿ. ನಿಜವಾಗ್ಲೂ ಗೊತ್ತಾಗ್ತಾಯಿಲ್ಲ. ಸೊ ನೀವೇ ಹೇಳಿ ನನಗೆ. ನಾನು 3 ಸನ್ಸ್ಕ್ರೀನ್ಸ್ನ ಇಟ್ಟಿದ್ದೀನಿ. ಎಲ್ಲದನ್ನೂ ಯೂಸ್ ಮಾಡ್ತೀನಿ. ಬಟ್ ಇವಾಗ ಇದು ಯೂಸ್ ಮಾಡ್ತೀನಿ. ಸ್ವಲ್ಪ ಸಿಕ್ಕಾಪಟ್ಟೆ ಡ್ರೈ ಆಗಿದೆ ಅಲ್ಲ ಸ್ಕಿನ್ನು. ಸೊ ದಟ್ ಸ್ವಲ್ಪ ಜಾಸ್ತಿನೇ ಹಾಕೊತೀನಿ ನಾನು. ಬಿಕಾಸ್ ನನ್ನ ಸ್ಕಿನ್ ಫುಲ್ ಅಂದರೆ ಫುಲ್ ಊಸ್ಟ್ ಎದ್ದೋಗ್ಬಿಟ್ಟಿದೆ. ಅದೇನೋ ಹಿಂಗೆ ಅಂತಾರೆ. ನನಗೆ ಹಂಗೆ ಅನ್ನೋಕೆ ಇಷ್ಟ ಆಗಲ್ಲ. ಯಾಕಂದರೆ ವೈಟ್ ಥರ ಅನಿಸುತ್ತೆ ನನಗೆ. ಹಿಂಗಂದ್ರೂ ವೈಟೇ ಅನಿಸೋದು. ಬಟ್ ಆದ್ರೂ ಬ್ಲೆಂಡ್ ಮಾಡೋಕ್ಕೆ ಈಸಿ ಆಗುತ್ತೆ ನನಗೆ.
ಫೈನ್. ಇನ್ನು ಏನಿದೆ, ನಾನು ಸ್ವಲ್ಪ ಐಬ್ರೋನು ಕೂಡ ಫಿಲ್ ಮಾಡ್ಕೊಂಡು, ಆ್ಯಕ್ಚುಲಿ ಎಲ್ಲರೂ ಐಬ್ರೋಸ್ ಮಾಡಿಸು ಚೆನ್ನಾಗಿದೆ ನಿಂದು ಅಂತ ಹೇಳ್ತಾರೆ. ಬಟ್ ನನಗದು ಏನಪ್ಪ ಐಬ್ರೋಸ್ ಮಾಡ್ಸೋಕ್ಕೆ ಯಾವುದು ಫಂಕ್ಷನ್ಸ್ ಬಂದಿಲ್ಲ. ಸುಮ್ಮನೆ ಮಾಡ್ಸೋಕ್ಕೂ ಇಷ್ಟ ಆಗಲ್ಲ. ಅಯ್ಯೋ ಹಿಡ್ಕೊಂಡು ಹಿಂಗೆಲ್ಲ ಅಂತಾರೆ, ನಂಗೆ ನೋವಾಗುತ್ತೆ. ಲೈಟಾಗಿ ಅಪ್ಲೈ ಮಾಡ್ಕೊಂಬಿಡ್ತೀನಿ. ನಂಗೆ ಐಬ್ರೋಸು ಡಿಫೈನ್ ಆಗ್ತಿಲ್ಲ ಅಂದರೆ ಕಾನ್ಫಿಡೆಂಟೇ ಇರೋಲ್ಲ ಗುರು. ಸ್ಕಿನ್ ಚೆನ್ನಾಗಿಲ್ಲ, ಹಾಳಾಯಿತು ಅಂತ ಹೇಳಿದ್ರೆ ಮುಗೀತು, ಕಾನ್ಫಿಡೆಂಟ್ ಲೆವೆಲ್ನ ಕಳ್ಕೊಂಬಿಡ್ತೀವಪ್ಪ. ಒಬ್ರ ಮುಂದೆ ನಿಂತು ಕಾನ್ಫಿಡೆಂಟಾಗಿ ಮಾತಾಡೋಕ್ಕಾಗಲ್ಲ, ಮತ್ತೊಂದಿಲ್ಲ, ಏನಿಲ್ಲ. ಜಸ್ಟ್ ನೋಡಿ, ಆ್ಯಕ್ಚುಲಿ ಚೆನ್ನಾಗಿದೆ ಐಬ್ರೋಸು, ಬಟ್ ಐಬ್ರೋಸ್ ಮಾಡಿಸಿಲ್ವಲ್ಲ, ಹಂಗಾಗಿ ಎಲ್ಲೆಲ್ಲೋ ಹಾಗಾಗಿ. ಸೊ ಫೈನಲಿ ಸ್ಟಿಕ್ಕರು ಇನ್ನು ಲಿಪ್ ಬಾಮ್ ನಂದು ಅಲ್ಲಿದೆ. ಕುಂಕುಮ ಇಟ್ಬಿಡೋಣ, ಯಾಕೆ ಬಿಡಬೇಕು? ಅಯ್ಯೋ, ನಾನು ಇವಾಗ ಇನ್ನೇನು ಇಷ್ಟೇ ಸ್ಕಿನ್ನಿಗೆ ಎಂತ ಹಚ್ಚೋದೇ ಇಲ್ಲ. ಇನ್ನು ನೈಟ್ ಮಲ್ಕೋಬೇಕಾದ್ರೆ ಆಯಿಲ್ ಮಸಾಜ್ ಮಾಡಿ ಹೇರ್ ಟೈ ಮಾಡ್ತೀನಿ. ಜಸ್ಟ್ ಎನಫ್. ಚೀಕ್ ಟಿಂಟ್ ಒಂದು ಯೂಸ್ ಮಾಡ್ತೀನಿ ನಾನು, ಅಂದರೆ ಸಿಟಿ ಎಲ್ಗಾದರೂ ಹೋಗುವಾಗ, ಆಚೆ ಹೋಗುವಾಗ ಚೀಕ್ ಟಿಂಟ್ ಒಂದು ಯೂಸ್ ಮಾಡ್ತೀನಿ, ಮಸ್ಕರ ಒಂದು ಯೂಸ್ ಮಾಡ್ತೀನಿ, ಆ್ಯಂಡ್ ಕಾಜಲ್ ಒಂದು ಯೂಸ್ ಮಾಡ್ತೀನಿ. ಇದು ಎಕ್ಸ್ಟ್ರಾ ಆಗುತ್ತೆ. ಅದೇನು ಬಿಟ್ಟರೆ ಈ ಕಾಂಪ್ಯಾಕ್ಟ್ ಲೂಸ್ ಪೌಡರ್ಸ್ ಅದೇನು ಯೂಸ್ ಮಾಡಲ್ಲ. ಇತ್ತೀಚೆಗೆ ಲಿಪ್ಸ್ಟಿಕ್ಸ್ ಕೂಡ ಕಡಿಮೆ ಮಾಡಿದ್ದೀನಿ, ಹಾಗಾಗಿ ಲಿಪ್ಸ್ ಕೂಡ ಅಷ್ಟೊಂದು ಬ್ಲ್ಯಾಕ್ ಅನಿಸಲ್ಲ. ಓ ಆಯಿತು, ಏಕೆ ನಮಗೆ ನಾವೇ ಸೆಲ್ಫ್ ಲವರ್ಸ್. ಬಾಯ್. ನಾರ್ಮಲ್ ಕಾಫಿ ಕುಡಿಯೋಲ್ಲ, ಬ್ರೂ ಆದರೂ ಸ್ವಲ್ಪ ಕುಡಿತೀನಿ. ಅದರಲ್ಲೂ ಬ್ರೂ ಸ್ಟ್ರಾಂಗಾಗಿರಬೇಕು ನನಗೆ. ಸೊ ಎಲ್ಲರಿಗೂ ಸ್ಟ್ರಾಂಗಾಗೇ ಇರಲಿ ಅಂತೇಳಿ ಎಲ್ರಿಗೂ ಹಾಕ್ಬಿಟ್ಟಿದ್ದೀನಿ ಜಾಸ್ತಿ. ಇದು ಏನಾಗಿದೆ ಅಂತ ಹೇಳಿದ್ರೆ, ಹಳೇದು ಯಾವುದೋ ಬಣ್ಣ ಇತ್ತು ಅಂತ ಹೇಳಿಬಿಟ್ಟು ಬ್ಲ್ಯಾಕ್ ಕಲರು ಹಾಕಿ ಅದು ಹಂಗೆ ಕಿತ್ಕೊಂಡ್ಬಿಟ್ಟೈತೆ. ಇದು ಹೊಸ ತಂದು ಹಾಕಬೇಕು. ಇದೆಲ್ಲ ಫುಲ್ಲು ಹೋಗೈತೆ. ಚೆನ್ನಾಗೂ ಸಿಕ್ಕೋಕಂಡು ಮಮ್ಮಿ. ಎಷ್ಟಾಯ್ತವೆ? ಒಂದೆರಡು ಮಾರು ಆಗಲ್ವಾ? ಅಮ್ಮ ಮಾತಾಡುವಾಗಲೇ ಗಂಟ್ಲು ಹೋಗ್ಬಿಡುತ್ತೆ. ABC ಜ್ಯೂಸನ್ನ ಮಾಡಿದ್ದೀನಿ. ಇದು ಸ್ಮಾಲ್ ಕಾಫಿ ಕಪ್ಸ್ಗೆ ಹಾಕಿ ಇಟ್ಟಿದ್ದೀನಿ. ಬಿಕಾಸ್ ನಮ್ಮದು ಐಸ್ ಕ್ಯೂಬ್ ಮಾಡೋ ಮೋಲ್ಡ್ ಕಳೆದೋಗ್ಬಿಟ್ಟೈತೆ, ಎಲ್ಲೈತೆ ಅಂತ ಗೊತ್ತಿಲ್ಲ. ಸೊ ಸ್ವಲ್ಪ ದಿನ ಇದನ್ನು ಟ್ರೈ ಮಾಡೋಣ ಅಂತ ಹೇಳಿ, ತುಂಬ ವೈರಲ್ ಆಗಿದೆ ಇದು ಕೂಡ. ಒಂದೇ ದಿನ ಆಯಿಲ್ನ ಟ್ರೈ ಮಾಡಿದ್ದೀನಿ, ಮತ್ತು ಇದನ್ನು ಟ್ರೈ ಮಾಡ್ತಿದ್ದೀನಿ. ಸೊ ನೈಟ್ ಆಗಿದೆ, ಇದನ್ನು ಫ್ರೀಝರ್ಗೆ ಇಟ್ಬಿಟ್ಟು ಮಾರ್ನಿಂಗ್ ಎದ್ದು ಇದನ್ನು ಫುಲ್ಲು ಐಸ್ ಕ್ಯೂಬ್ ಆಗಿರುತ್ತೆ, ಅದನ್ನು ಬಿಸಿನೀರಿಗೆ ಹಾಕ್ಕೊಂಡು ಕುಡಿಬೇಕು. ಬ್ಲಡ್ ಎಲ್ಲ ಚೆನ್ನಾಗಿ ಕೂಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಸ್ವಲ್ಪ ಬ್ಲಡ್ನ ತೊಗೊಳ್ಳೋಣ ಅಂತ ಹೇಳಿ ಮಾಡ್ಕೊಂಡಿದ್ದೀನಿ. ABC ಜ್ಯೂಸ್ ಇದು. ಅದ್ರ ಪ್ಯೂರಿಫೈ ಏನು ಉಳ್ಕೊಂತು ಅದನ್ನು ನಾನು ಐಸ್ ಕ್ಯೂಬಾಗಿ ಫೇಸಿಗೆ ರಬ್ ಮಾಡಲಿಕ್ಕೆ ಅಂತ ಕೂಡ ಕ್ಯೂಬ್ ಮಾಡಿ ಇಟ್ಟಿದ್ದೀನಿ. ನಾನು ತೋರಿಸ್ತೀನಿ. ಆಮೇಲೆ ಇದು ಬಾದಾಮ್ ಗೋನಿದು ಇನ್ನೂ ಸರಿನೇ ಹೋಗಿಲ್ಲ. ಇವಾಗ ಒಂದೊಂದೇ ತಗೊಂಡೋಗಿ ಫ್ರೀಝರಲ್ಲಿ ಎಂತ ಇಲ್ಲ. ಅಯ್ಯೋ ಚಲ್ಬಿಟ್ಟದು. ಒಂದು ನಿಮಿಷ. ಇಲ್ಲಿ ಇದು ಪ್ಯೂರಿಫೈ ಇದನ್ನು ಕೂಡ ಹಂಗೆ ಇಟ್ಟಿದ್ದೀನಿ. ಮಾರ್ನಿಂಗ್ ಎದ್ದ ತಕ್ಷಣ ಸ್ಕಿನ್ನಿಗೆ ರಬ್ ಮಾಡೋಣ ಅಂತ ಹೇಳಿ ಇವಾಗೆಲ್ಲ ತೊಗೊಬಂದಿಡ್ತೀನಿ. ಇದೆಲ್ಲ ತೊಗೊಂಡೋಗಿರ್ತೀನಿ. ಸೊ ಊಟ ಎಲ್ಲ ಆಯಿತು. ಇವತ್ತಿನ ವ್ಲಾಗ್ ನಾನು ಇಷ್ಟೇ ಮಾಡಿದ್ದು. ಇದು ಸ್ವಲ್ಪ ಆ್ಯಪಲ್ ಕಟ್ ಮಾಡಿ ಹಂಗೆ ಇಟ್ಟಿದ್ದೀನಿ, ತಿಂದ್ಬಿಡಬೇಕು. ಇಷ್ಟೇ ಇವತ್ತಿನ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಇನ್ನು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಬಾಯ್, ಗುಡ್ ನೈಟ್.